ಮಾಜಿ ಸಚಿವರು ಹಾಗೆ ಮಾಜಿ ಶಾಸಕರಾಗಿರ್ತಕ್ಕಂಥ ರೇಣುಕಾಚಾರ್ಯ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು 6ನೇ ದಿನ ಪಾದಯಾತ್ರೆ, ನೀವು ಸಹ ಪಾಲ್ಗೊಂಡಿದ್ದೀರಾ, ಏನ್ ಹೇಳ್ತೀರಾ ಸರ್? ನೋಡಿ, ಭ್ರಷ್ಟ ಕಾಂಗ್ರೆಸ್ನವರು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗ ಕಾಂಗ್ರೆಸ್ ಅಂದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ. ಇವತ್ತು ಮೂಢ ಹಗರಣ. ನಾವು ಸಿದ್ದರಾಮಯ್ಯ ವಿರುದ್ಧ ವ್ಯಕ್ತಿ ವಿರುದ್ಧ ಹೋರಾಟ ಅಲ್ಲ, ಬ್ರಹ್ಮಾಂಡ ಭ್ರಷ್ಟಾಚಾರ ವಿರುದ್ಧ ಪಾದಯಾತ್ರೆ. ಒಂದು ಕಡೆ ಮೂಢ, ಇನ್ನೊಂದು ಕಡೆ ಮಹರ್ಷಿ ವಾಲ್ಮೀಕಿ ನಿಗಮ ಮಾಡಿದ್ದು ನಮ್ಮ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪನವರು. ಆ ಸಮಾಜಕ್ಕೆ ನ್ಯಾಯ ಕೊಡಬೇಕು, ಶೋಷಿತರಿಗೆ, ದಲಿತರಿಗೆ, ಇವೆಲ್ಲ ನಿಗಮ ಮಾಡಿದ್ದು. ಇವರು ಹಗರಣ ಮಾಡೋಕ್ಕೋಸ್ಕರ ನಿಯಮಗಳನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಹರಿವೆ ಆವಿದೆ ಅಂತಾರೆ ಬುಟ್ಟಿ ಒಳಗೆ. ಬಿಡ್ರಿ, ಅವು ಬಿಜೆಪಿಯವರು ಭ್ರಷ್ಟಾಚಾರ ಮಾಡಿದ್ರೆ ತನಿಖೆ ಮಾಡಿ ಜೈಲಿಗೆ ಕಳಿಸಿ ಬೇಡ ಅನ್ನಲ್ಲ. ನೀವು ಸುಮ್ಮನೆ ನಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ. ಭಾರತೀಯ ಜನತಾ ಪಾರ್ಟಿಯವರು ಬ್ಲ್ಯಾಕ್ ಮೇಲ್ಗೆ ಎದುರಲ್ಲ. ನಾನು ಮೂಡಾದ ಹೇಳಿದೆ ನೋಡಿ, ಮೂಡಾದಲ್ಲಿ ಅವರ ಧರ್ಮಪತ್ನಿಗೆ ಕಾನೂನು ಬಾಹಿರವಾಗಿ 14 ಸೈಟ್ಗಳನ್ನ ನಿವೇಶನ ಕೊಟ್ಟಿದ್ದಾರೆ. ಕಾನೂನು ಬಾಹಿರವಾಗಿ ಸುಮಾರು 1400 ಜನರಿಗೆ ಕಾನೂನು ಬಾಹಿರವಾಗಿ ನಿವೇಶನ ಕೊಟ್ಟಿದ್ದಾರೆ. ನಾವು ಹೇಳ್ತಾ ಇದೀವಿ, ತನಿಖೆ ಆಗಲಿ, ಸಿಬಿಐ ಕೊಡ್ರಿ. ನೀವು ಅಧಿವೇಶನದಲ್ಲಿ ಚರ್ಚೆ ಮಾಡೋಕ್ಕೆ ಯಾಕೆ ಅವಕಾಶ ಕೊಡಲಿಲ್ಲ? ಸ್ಪೀಕರ್ ಅವರ ಸ್ಥಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಅವಕಾಶ ಕೊಡಬಹುದು. ಸಂವಿಧಾನಕ್ಕೆ ಅಪಮಾನ ಮಾಡ್ತಿದ್ರೆ ಇವ್ರು ಸಂವಿಧಾನ ಅಂತ ಹೇಳ್ತಾರೆ. ಅರೆ, ಹಿಂದೆ ಅಂಬೇಡ್ಕರ್ ಸೋಲಿಸಿದ್ದು ನೀವೇ. ಹಾಗಾಗಿ ಸಂವಿಧಾನ ವಿರೋಧಿಗಳು ನಿಯಮದ ಪ್ರಕಾರ ಚರ್ಚೆ ಮಾಡೋಕ್ಕೆ ಅವಕಾಶ ಇತ್ತು, ಮೂಡದಲ್ಲಿ ಅವಕಾಶ ಕೊಡಲಿಲ್ಲ. ಸುಮಾರು 4,000 ಕೋಟಿ ನಿವೇಶನದಲ್ಲಿ ಭ್ರಷ್ಟಾಚಾರ ಆಗಿದೆ. ಅದನ್ನು ಸಿಬಿಐ ಕೊಡ್ರಿ ಅಂತೇಳಿ ಒತ್ತಾಯ ಮಾಡ್ತೀವಿ. ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಂತೇಳಿ ಒತ್ತಾಯ ಮಾಡ್ತೀವಿ. ಇನ್ನು ವಾಲ್ಮೀಕಿ ಆ ನಿಗಮ ಮಾಡಿದ್ದು, ಯಡಿಯೂರಪ್ಪನವ್ರು ಮಹರ್ಷಿ ವಾಲ್ಮೀಕಿ ನಿಗಮ ಮಾಡಿದ್ದು ಯಾವ ಪರಿಶಿಷ್ಟ ಪಂಗಡದ ಜನಾಂಗ ಅವರಿಗೆ, ರೈತರಿಗೆ ಬೋರ್ವೆಲ್, ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ ತೆಗೆಸೋಕೆ ಅವಕಾಶ ಇತ್ತು, ಮತ್ತು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡೋಕೆ ಅವಕಾಶ ಇತ್ತು. ಇನ್ನುಳಿದಂತೆ ತಳ್ಳ ಗಾಡಿಗಳು, ಬೀಡ ಅಂಗಡಿಗಳು, ಸಣ್ಣ ಪುಟ್ಟ ಇಂಡಿವಿಜುವಲ್ ವೈಯಕ್ತಿಕ ಲೋನ್ ಕೊಡೋಕೆ ನಿಗಮ ಮಾಡಿದ್ದು. ಆದರೆ ನಿಗಮದಲ್ಲಿ 187 ಕೋಟಿ ನಕಲಿ ಖಾತೆಗಳನ್ನು ಆಂಧ್ರ ಚುನಾವಣೆಗೂ ದುಡ್ಡು ಹೋತು, ಮತ್ತು ಎಂಡದ ಅಂಗಡಿಗಳು ದುಡ್ಡು ಹೋತು, ಕಾರಿಗೆ ಹೋಯ್ತು, ಬಂಗಾರಕ್ಕೆ ಹೋಯ್ತು ಹಣ. ಅರೆ, ನೀವು ಆ ಸಮಾಜಕ್ಕೆ ಅನ್ಯಾಯ ಮಾಡಿರಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ಹೇಳ್ತಾರೆ, ನಾನು 2ನೇ ದೇವರ ಆರಿಸಬೇಕು ಅಂತ ಹೊರಟಿದ್ರು, ಕಪ್ಪು ಚುಕ್ಕೆಲೆ ಅಂತ ಹೇಳಿದ್ರು. ಇವತ್ತು ಸಿದ್ದರಾಮಯ್ಯನವರ ಮೇಲೆ ಬಹಳ ದೊಡ್ಡ ಒಂದು ಅಪವಾದ ಇದೆ. ನೀವು ನೈತಿಕ ಮಟ್ಟದ ರಾಜೀನಾಮೆ ಕೊಡ್ರಿ. ಇವತ್ತು ಬಡವರಿಗೆ ಆ ಮನೆ ಮಾದೇಗೌಡ ಆ ನಿಗಮವನ್ನು ಪ್ರಾರಂಭ ಮಾಡಿದ್ರು ಮೈಸೂರಲ್ಲಿ. ನೀವು ಬಡವರು ಅರ್ಜಿ ಹಾಕಿರೋರಿಗೆ ಸೈಟೇ ಕೊಟ್ಟಿಲ್ಲ. ಈ ರೀತಿ ಭ್ರಷ್ಟಾಚಾರ ಆದರೆ ಇದನ್ನು ಸಿಬಿಐ ಕೊಡಬೇಕು, ಮತ್ತು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ಸರ್ಕಾರ, ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಯಾವುದೇ ಮಂತ್ರಿಗಳಿಗೆ ನೈತಿಕ ಹಕ್ಕಿಲ್ಲ, ಎಲ್ಲ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಮತ್ತು ಯಾದಗಿರಿ PSI ಉದಾಹರಣೆ, ಒಬ್ಬ SC ಜನಾಂಗದ PSI ಅಂದ್ರೆ ಒತ್ತಡಕ್ಕೆ ಮಾಡಿದ ಆತ್ಮಹತ್ಯೆ ತಪ್ಪಾಗಲ್ಲ. ಯಾಕಂದ್ರೆ ನೋಡಿ, ಇವತ್ತಿಗೂ ಈ ಬಸವನಗುಡ ದದ್ದಲ್ ನಿಗಮದ ಅಧ್ಯಕ್ಷ ಮತ್ತು ನಾಗೇಂದ್ರ ಅವ್ರ ಮೇಲೆ FIR ಹಾಕಿಲ್ಲ. ಮತ್ತು ಯಾದಗಿರಿ PSI ಪ್ರಕರಣದಲ್ಲಿ MLA ಮಗ ಭ್ರಷ್ಟಾಚಾರ ಮಾಡಿದರೆ, ಹಣ ವಸೂಲಿ ಮಾಡಿದರೆ. ಆ ಒತ್ತಡವನ್ನು ತಾಳಲಾರದೆ ಆತ ಸತ್ತ. ಇವತ್ತು ಗೃಹ ಸಚಿವರು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕಾ ಖರ್ಗೆ ಅವರು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಮಾದೇವಪ್ಪ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಪರಿಶಿಷ್ಟ ಸಮಾಜದ ಒಬ್ಬ ವ್ಯಕ್ತಿ PSI ಸತ್ತಲ್ಲ, ಇದಕ್ಕೇನು? ಇದನ್ನೆಲ್ಲ ಕಾಂಗ್ರೆಸ್. ಹಾಗಾಗಿ ಎಲ್ಲ ಭ್ರಷ್ಟಾಚಾರದಲ್ಲಿ ಮುಳುಗಿದರೆ ನೈತಿಕ ಹಕ್ಕಿಲ್ಲ, ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ ಅಂತ ಹೇಳಿ ಇಚ್ಛೆ ಪಡ್ತೀನಿ. ಪ್ರಮುಖವಾಗಿ ಇನ್ನೊಂದು ಅಲಿಗೇಷನ್ ಅನ್ನ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಈಗ ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾರೆ. ಅವರು ಸಹ 550 ಎಕರೆ ಅಕ್ರಮ ಗಣಿಗಾರಿಕೆಗೆ ಸಂಡೂರಿನಲ್ಲಿ ಕೊಟ್ಟಿದ್ದಾರೆ. ಅದು ಫೇಕ್ ಕಂಪನಿ ಕೊಟ್ಟಿದ್ದಾರೆ. ಅವ್ರ ವಿರುದ್ಧ 10 ತಿಂಗಳಿಂದ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ ಅನುಮತಿ ಕೇಳಿದ್ದಾರೆ, ಕೊಟ್ಟಿಲ್ಲ. ರಾಜ್ಯಪಾಲರು ಒಂದ್ ಕಡೆ ಸುಣ್ಣ, ಒಂದ್ ಕಡೆ ಬೆಣ್ಣೆ ಇಡ್ತಾ ಇದ್ದಾರೆ ಅಂತ. ನೋಡಿ, ಈಗ
ಕುಮಾರಸ್ವಾಮಿ ಅವರು ಅನೇಕ ಬಾರಿ ದಾಖಲೆ ಸಮೇತ ಬಹಿರಂಗವಾಗಿ ಬಿಡುಗಡೆ ಮಾಡ್ರಿ ಅಂತ ಹೇಳಿದ್ದಾರೆ. ಅಧಿಕಾರ ಯಾರ ಕೈಗೈತಿ? ಕಾಂಗ್ರೆಸ್ ಇವತ್ತು ಅಧಿಕಾರ ಎಲ್ಲ ತನಿಖೆ ಸಂಸ್ಥೆಗಳು ಅವರ ಕೈಯಲ್ಲಿದ್ದಾವೆ. ತನಿಖೆ ಮಾಡ್ರಿ. ನೋಡಿ, ಇದನ್ನ ವಾಲ್ಮೀಕಿ ನಿಗಮ ಮಾಡಿದ್ದು, ಅಲ್ಲಿ SIT ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅವ್ರ ತಂಡ ಎಲ್ಲ ಮುಚ್ಚಾಕ್ತಾ ಇದ್ದಾರೆ. ಹಿಂದೆ ಅರ್ಕಾವತಿಲಿ ಸಾವಿರಾರು ಕೋಟಿ ಭ್ರಷ್ಟಾಚಾರದ್ದು. ನಮ್ಮ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದಾಗ ಅರ್ಕಾವತಿ ಲೇಔಟ್ ಫೈಲನ್ನ ವಾಪಸ್ ಕಳಿಸಿದ್ರು, ಕಾನೂನು ಬಾಹಿರವಾಗಿದೆ ಅಂತೇಳಿ. ಇವರು ಮುಖ್ಯಮಂತ್ರಿ ಆದ ತಕ್ಷಣ ಇದು ಅರ್ಕಾವತಿ ಲೇಔಟ್ ಭ್ರಷ್ಟಾಚಾರ ಆಯಿತು. ಅದಕ್ಕೆ ಕೆಂಪಣ್ಣ ಆಯೋಗ ರಚನೆ ಮಾಡಿರಿ. ಕೆಂಪಣ್ಣ ಆಯೋಗ ಅದನ್ನೆಲ್ಲ ಕೇಸುಗಳು ಮುಚ್ಚಾಕ್ತೀರಿ. ಇವತ್ತು ಕಾಂಗ್ರೆಸ್ಸಿನ DK ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಅವರ ತಂಡಕ್ಕೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕ ಹಕ್ಕಿಲ್ಲ. ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ತನಿಖೆ ಆಗಲಿ, ಸತ್ಯಾಂಶ ಹೊರಗಡೆ ಬರಲಿ. BJP ತಪ್ಪು ಮಾಡಿರಿ, BJP ನಿಮ್ಮ ಕೈಗೆ ಸರ್ಕಾರ ಇದೆಯಲ್ಲ, ತನಿಖೆ ಮಾಡ್ರಿ. ಏನ್ ಮಾಡ್ತಾರೆ ಕಾಂಗ್ರೆಸ್ಸರು? ಈ DK ಶಿವಕುಮಾರ್ ಅವರು ಎಲ್ಲ ಸಭೆಗಳು ಮಾಡ್ತಾ ಇದಾರೆ. ಯಾವ ನೈತಿಕತೆ? ಗಾಜಿನ ಮೇಲೆ ಕೂತು ಕಲ್ಲ ಹೊಡಿತೀರಾ? ಅರೆ, ನಿಮ್ದೇ ಸರ್ಕಾರ ಇದೆ. BJP ವಿರುದ್ಧ ಏನ್ ದಾಖಲೆ ಬಿಡುಗಡೆ ಮಾಡ್ರಿ. ಅರಿವೆ ಆಗಿದೆ ಅಂತ ಬುಟ್ಟಿ ಬಿಡ್ತಿದ್ದಾರೆ. ಎಲ್ಲ ಸುಳ್ಳು. ಸರ್ಕಾರನೇ ವಜಾ ಆಗ್ಬೇಕಂತ ಹೇಳಿ ಇಷ್ಟಪಡ್ತೀನಿ. ನಾನು ಹೇಳೋದು, ಜನಾದೇಶ, ಹೊಸ ಜನಾದೇಶ ಆಗಲಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಸನ್ಮಾನ್ಯ ವಿಜೇಂದ್ರ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ನೇತೃತ್ವ ಪಾದಯಾತ್ರೆ 6ನೇ ದಿವಸ ಯಶಸ್ವಿಯಾಗಿ ಸಾಗ್ತಾ ಇದ್ದೇವೆ. ಇವತ್ತು ಜನಸ್ತೋಮ ಸಹಸ್ರಾರು ಸಂಖ್ಯೆಯಲ್ಲಿ ಸ್ವಯಂ ಪ್ರೇರಣೆಯಿಂದ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು, ಕಾರ್ಯಕರ್ತರುಗಳು, ಮಹಿಳೆಯರು, ದಲಿತ, ಪರಿಶಿಷ್ಟ ಜಾತಿ, ಪಂಗಡ, ಹಿಂದುಳಿದ ಎಲ್ಲ ವರ್ಗದ ಪಾಲ್ಗೊಳ್ತಿದ್ದಾರೆ. ಮಾಧ್ಯಮ ಸ್ನೇಹಿತರ ಮುಖಾಂತರ ವಿನಂತಿ ಮಾಡ್ತೀನಿ, ಇನ್ನು 7-8 ದಿವಸ ಕೊನೆ ಮುಕ್ತಾಯ ಸಮಾರೋಪ ಸಮಾರಂಭ ಏನು ಆಗುತ್ತೆ ಮೈಸೂರಲ್ಲಿ. ಲಕ್ಷ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಂಡು ವಿಜಯೇಂದ್ರ ಯಡಿಯೂರಪ್ಪರ ಪಾದಯಾತ್ರೆಗೆ ಬೆಂಬಲ ಕೊಡಬೇಕಂತ ವಿನಂತಿ ಮಾಡ್ತೀನಿ. ಇದಿಷ್ಟು ಮಾಜಿ ಸಚಿವರಾಗಿರ್ತಕ್ಕಂಥ ರೇಣುಕಾಚಾರ್ಯ ಅವರು ಮತ್ತು ಕ್ಯಾಮರಾಮನ್ ಜಯರಾಮ್ ಜೊತೆ ರಾಘವೇಂದ್ರ ಪವರ್ TV ಮಂಡ್ಯ.